श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमः प्रभाय नारायणाय अखिलकारणाय ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ಸಮುದ್ರವಿಜಯ ದಶಮ ಸರ್ಗದಲ್ಲಿ 22ನೇ ಶ್ಲೋಕ. ಕ್ವಚಿಚ್ಛಿಲಾಚ್ಛಟಾ ಭ್ರಮಾದಮಂಸಸಂಘಮತ್ಯಜನ್ ಅವೇಕ್ಷ್ಯ ದಸ್ಯವಃ ಪುನಃ ಕುತೂಹಲಾತ್ತಮಾನಮನ್. ಕ್ವಚಿತ್ ಶಿಲಾಚ್ಛಟಾಭ್ರಮಾತ್ ಅಮುಂ ಸಸಂಘಂ ಅತ್ಯಜನ್ ಅವೇಕ್ಷ್ಯ ದಸ್ಯವಃ ಪುನಃ ಕುತೂಹಲಾತ್ ತಂ ಆನಮನ್. ಕ್ವಚಿತ್ ಅಂದ್ರೆ ಅನ್ಯತ್ರ ಸ್ಥಳೇ, ಬೇರೆ ಒಂದು ಕಡೆ, ದಸ್ಯವಃ ಅಂದ್ರೆ ಕಳ್ಳರು, ಪೂರ್ವಂ ಸಶಿಷ್ಯಂ ಮಧ್ವಂ ದೃಷ್ಟ ಮೊದಲು ಶಿಷ್ಯರಿಂದ ಸಹಿತರಾಗಿ ಇರುವ ಮಧ್ವಾಚಾರ್ಯರನ್ನು ನೋಡ್ತಾರೆ. ಆಗ ಶಿಲಾಚ್ಛಟಾ ಭ್ರಮಾತ್ ಅವರಿಗೆ ಅದೇನ್ ಕಾಣಿಸ್ತು ಅಂದ್ರೆ ಯಾವುದೋ ಒಂದು ಬಂಡೆಕಲ್ಲಂತೆ ಕಾಣಿಸ್ಬಿಟ್ರಂತೆ. ಪಾಷಾಣಾಂ ಚಟಾ ಸಮೂಹ ನ ಮನುಷ್ಯ ವ್ಯೂಹ, ಇವರ್ಯಾರೋ ಮನುಷ್ಯರಲ್ಲಪ್ಪ, ಇವರ್ಯಾರೋ ಕಲ್ಲುಗಳು, ಹಾಗೆ ಅಂತ ಅವರಿಗೆ ಭ್ರಮೆ ಆಯ್ತಂತೆ. ಅಂದ್ರೆ ಆಚಾರ್ಯರನ್ನ ಶಿಷ್ಯರನ್ನ ನೋಡಿ ಆ ರೀತಿಯಾಗಿ ಅವರಿಗೆ ಭ್ರಮೆ ಬಂತು, ಹಾಗೆ ಅಂತ ಹೇಳ್ತಾರೆ. ಆಗ ಭ್ರಾಂತಿಯಿಂದ ಸಸಂಗಂ ಶಿಷ್ಯ ಸಮೂಹೇನ ಸಹಿತಂ ಅಮುಂ ಅತ್ಯಜನ್, ಅವರೆಲ್ಲ ಬಿಟ್ಟುಬಿಟ್ಟು ಇವ್ರ ಏನು ನಾವು ಕಳ್ಳತನ ಮಾಡ್ಲಿಕ್ಕೆ ಆಗ್ತದೆ, ಕಲ್ಲುಗಳು ಹಾಗೆ ಅಂತ ತಿಳ್ಕೊಂಡು ಆಚಾರ್ಯರನ್ನು ಶಿಷ್ಯರನ್ನು ಕೂಡ ಅವರು ಪರಿತ್ಯಕ್ತವಂತಹ, ಬಿಟ್ರು, ಹಾಗೆ ಅಂತ ಹೇಳ್ತಾರೆ. ಮತ್ತೆ ಪುನಃ ಪಶ್ಚಾತ್ ಸಸಂಗಂ ಅಮುಂ ಗಚ್ಚಂತಂ ಅವೇಕ್ಷ್ಯ ದೃಷ್ಟ, ಮತ್ತೆ ನೋಡಿದ್ರೆ ಅವ್ರು ಹೋಗ್ತಾ ಇದ್ರು, ಆಚಾರ್ಯರು ಶಿಷ್ಯರೆಲ್ಲ ಮತ್ತೆ ಹೋಗಕ್ ಶುರು ಮಾಡಿದ್ರು. ಅದನ್ನ ನೋಡಿ ಆಶ್ಚರ್ಯಪಟ್ಟು ಆ ಮಧ್ವಾಚಾರ್ಯನ ಬಂದು ನಮಸ್ಕಾರ ಮಾಡಿದರಂತೆ. ಅಂದ್ರೆ ಕುತ್ರಚಿತ್ ಸ ಶಿಷ್ಯ ಮಧ್ವಃ ಶಿಲಾ ಸಮೂಹತ್ವೇನ ಚೋರ ದೃಷ್ಟಿ ವಿಷಯ ಭೂತ್ವ, ಕಳ್ಳರಿಗೆ ತಾವು ಯಾವುದೋ ಬಂಡೆಗಳಂತೆ ಕಾಣಿಸ್ಕೊಂಡ್ಬಿಟ್ರು ಮೊದಲು, ತದನಂತರ ಮನುಷ್ಯರಾಗಿ ಕಾಣಿಸ್ಕೊಂಡ್ರು. ಅಂತ ಮಹಾಮಹಿಮೆಯನ್ನು ಕಂಡು ಕಳ್ಳರೇ ಬಂದು ಆಚಾರ್ಯರಿಗೆ ನಮಸ್ಕಾರ ಮಾಡಿದರಂತೆ ಅಂತ ಒಟ್ಟು ಅಭಿಪ್ರಾಯ. ಸತ್ಯೋಚ್ಛೇದೇ ಸ್ವೇಚ್ಛಾಯಾತಂ ವ್ಯಾಘ್ರಾಕಾರಂ ದೈತ್ಯವ್ಯಾಘ್ರಂ ಪ್ರಾಳೇಯಾದ್ರೇ ಪ್ರಾಂತೆ ಪ್ರಾಜ್ಞಃ ಪಾಣೇರ್ಲೀಲಾಲೇಶೇನಾಸ್ಯತ್. ಪ್ರಾಜ್ಞಃ ಶ್ರೀಮನ್ ಮಧ್ವಾಚಾರ್ಯರು ಪ್ರಾಳೇಯಾದ್ರೇಹೇ ಪ್ರಾಂತೆ ಅಂದ್ರೆ ಹಿಮವತ್ ಪರ್ವದ ಸಮೀಪದಲ್ಲಿ, ಹಿಮಾಲಯ ಪರ್ವತ ಸಮೀಪದಲ್ಲಿ, ಸತ್ಯೋಚ್ಛೇದೆ ಸತ್ಯತೀರ್ಥಸ್ಯ ಉಚ್ಛೇದೆ ಹಿಂಸಾಯಾಂ ಹಂತುಂ, ಆಚಾರ್ಯರ ಶಿಷ್ಯರಲ್ಲಿ ಸತ್ಯತೀರ್ಥರು ಅಂತ ಒಬ್ಬರು, ಅವ್ರನ್ನ ಸಂಹಾರ ಮಾಡಬೇಕು ಅಂತ ಸ್ವೇಚ್ಛಾಯಾತಂ ಆಯಾತಂ ಹಾಗೆ ಅಂತ ಅವ್ರನ್ನ ಕೊಲ್ಲಬೇಕು ಅಂತ ಕೆಲವರು ಬಂದರು. ಆಗಮವಂತಂ ಸ್ವಸ್ಯ ಇಚ್ಛೆಯ ಆಗಮವಂತಂ ದೇವಂ ಗೃಹೀತ್ವಾ ಪುರತಃ ಗಚ್ಚತಃ ಸತ್ಯತೀರ್ಥಸ್ಯ ಹಿಂಸೇಚ್ಛೆಯ ಆಗತಂ. ಅಂದ್ರೆ ಮೊದಲು ಹೋಗ್ತಾ ಇದ್ರು ಸತ್ಯತೀರ್ಥರು, ಮೊದಲು ಹೋಗ್ತಾ ಇದ್ರು, ಅವ್ರು ನಿಂಬಾಲಿಸಿಕೊಂಡು ಬೇರೆಯವರು ಬರ್ತಾ ಇದ್ರು. ಆ ಸತ್ಯತೀರ್ಥರನ್ನ ಸಂಹಾರ ಮಾಡಬೇಕು ಅಂತ ಬಂದ್ರು. ಹೇಗೆ ಬಂದ್ರು? ವ್ಯಾಘ್ರಾಕಾರಂ, ಹುಲಿಯ ರೂಪದಲ್ಲಿ ಬಂದ್ರಂತೆ. ಒಬ್ಬ ದೈತ್ಯ ಆ ರೂಪದಲ್ಲಿ ಬಂದಿರ್ತಾನೆ. ದೈತ್ಯ ವ್ಯಾಘ್ರಂ ಅಂತ ಬರೀತಾರೆ. ದೈತ್ಯ ಶ್ರೇಷ್ಠ, ಅವನು ಶ್ರೇಷ್ಠವಾದ ದೈತ್ಯ ಒಂದು ಹುಲಿಯ ರೂಪದಲ್ಲಿ ಸತ್ಯತೀರ್ಥರನ್ನ ಸಂಹಾರ ಮಾಡಬೇಕು ಅಂತ ಬರ್ತಾನೆ. ಆಗ ಆಚಾರ್ಯರು ಪಾಣೇಹೇ ಲೀಲಾಲೇಶೇನ, ಕೈಯಿಂದ ಒಂದು ಸನ್ನೆ ಮಾಡಿದರಂತೆ. ಪಾಣಿನ ಕಿಂಚಿತ್ ತಾಡನ ಮಾತ್ರೇನ ಇತಿ ಭಾವ, ಕೈಯಿಂದ ಹೊಡೆದಂಗೆ ಮಾಡಿದರಂತೆ ಅಷ್ಟೆ. ಆಸ್ಯತ್, ಆಗ ಅವನು ಮಧ್ವಂ ದುರ್ವಿಷಹಂ ಮತ್ವಾ ದೇವಂ ಸಂಗೃಹ್ಯ ಚಾಗ್ರತ ಆಯಾಂತಂ ಸತ್ಯತೀರ್ಥಾದ್ಯಂ ಜಿಗಾಂಸು ವ್ಯಾಗ್ರಹ ಆಪತತ್ ಇತಿ ಐಹ್ಯಂ ವೃತ್ತಂ ತು ನಿಂದ್ಯ. ಆ ರೀತಿಯಾಗಿ ಅವನನ್ನ ಸಂಹಾರ ಮಾಡಿದರು. ಆ ದೈತ್ಯ ರೂಪದಲ್ಲಿ, ಹುಲಿಯ ರೂಪದಲ್ಲಿ ಬಂದ ದೈತ್ಯನನ್ನ ಆಚಾರ್ಯರು ಸಂಹಾರ ಮಾಡಿದರು. ನಿರಾಚಕ್ರೆ ಅಂತ ಇದೆ, ತಾಡನ ಮಾತ್ರೇನೆ ನಿರಾಚಕ್ರೆ, ಹೊಡೆಯೋದ್ರಿಂದಲೇ ಅವನನ್ನ ಸೋಲಿಸಿದ್ರು ಅಂತನೂ ಅರ್ಥ ಇದೆ. ಇದು ಇನ್ನೊಂದು ಮಹಿಮೆ.
ನೋಡಿ, ಒಂದು ಬದರಿ ಯಾತ್ರೆ ಹೋಗಿ ಬರೋದು ಅಂದ್ರೆ ಎಷ್ಟು ಕಷ್ಟ ಇರುತ್ತದೆ ಎಂಬುದನ್ನು ಕೂಡ ಆ ಕಾಲದಲ್ಲಿ ಹೇಗಿತ್ತು ಎಂಬುದನ್ನು ನಾವು ಈ ಕಾವ್ಯದ ಮೂಲಕ ನಾವು ತಿಳಿಯಬಹುದು. ಕಳ್ಳರ ಭಯ, ಪ್ರಾಣಿಗಳ ಭಯ, ದೈತ್ಯರೇ ಆ ಪ್ರಾಣಿಗಳ ರೂಪದಲ್ಲಿ ಬರ್ತಾರೆ ಅಂತನೂ ಕೂಡ ಒಂದು ಪ್ರತೀತಿ ಇದೆ ಇದನ್ನು ನೋಡಿದ್ರೆ. ಇನ್ನು ಪ್ರಾಪಸ ನಾರಾಯಣತಃ ಶುದ್ಧ ಶಿಲಾತ್ಮ ಪ್ರತಿಮಾ ಯಾಸು ಸ ಪದ್ಮಾ ಸಹಿತೋ ದೋಷ್ಯಹಿತಃ ಸನ್ನಿಹಿತಃ. ಪ್ರಾಪ ಸಹ ನಾರಾಯಣತಃ ಶುದ್ಧ ಶಿಲಾತ್ಮ ಪ್ರತಿಮಾ ಯಾಸು ಸಹ ಪದ್ಮಾ ಸಹಿತಃ ದೋಷ್ಯಹಿತಃ ಸನ್ನಿಹಿತಃ. ಹಾಗೆ ಶ್ರೀಮನ್ ಮಧ್ವಾಚಾರ್ಯರು ಬದರಿಕಾಶ್ರಮಂ ಪ್ರಾಪ್ಯ, ಬದರಿಕಾಶ್ರಮಕ್ಕೆ ಹೋಗಿ ನಾರಾಯಣತಃ ವೇದವ್ಯಾಸರಿಂದ ಶುದ್ಧ ಶಿಲಾತ್ಮ ಪ್ರತಿಮಾ ಪವಿತ್ರವಾದ ಶಿಲೆಗಳು, ವೇದವ್ಯಾಸರು ಅನೇಕ ಶಿಲೆಗಳನ್ನು ಕೊಡ್ತಾರೆ ಪೂಜೆಗಾಗಿ ಮಧ್ವಾಚಾರ್ಯರಿಗೆ. ಅದನ್ನೆಲ್ಲ ಪಡೆದರು ಹಾಗೆ ಅಂತ. ಯಾಸು ಪ್ರತಿಮಾಸು ದೋಷಃ ಭಗವದ್ವೇಷಾದಿ ದೋಷಃ ಯೇಷಾಮಸ್ತಿ ಇತಿ ದೋಷಿನಃ ತೇಷಾಂ ಅಹಿತಃ. ಪರಮಾತ್ಮನ ಸರ್ವೋತ್ತಮ ಇತ್ಯಾದಿ ವಿಚಾರಕ್ಕೆಲ್ಲ ವಿರುದ್ಧರಾದವರು ಅಸುರರು. ಅಂಥ ಅಸುರರಿಗೆ ಅಹಿತವನ್ನ ಮಾಡತಕ್ಕ ಆ ಪರಮಾತ್ಮ ಶ್ರೀಮನ್ನಾರಾಯಣ ಪದ್ಮಾ ಸಹಿತ ರಮೆಯಿಂದ ಕೂಡಿದವನಾಗಿ ಆ ಶಿಲೆಗಳಲ್ಲಿ ನಿತ್ಯ ಸನ್ನಿಹಿತನಾಗಿ ಇರ್ತಾನೆ ಹಾಗೆ ಅಂತ ಹೇಳ್ತಾರೆ. ದೋಷಿನಾಂ ವಿಷ್ಣು ವೈಷ್ಣವ ದ್ವೇಷ ವಿಶೇಷವತಾಂ ಅಹಿತಃ ಅಪ್ರಿಯಃ. ಯದ್ಯಪಿ ನಾರಾಯಣ ದತ್ತಾಹ ನಾರಾಯಣನಿಂದ ಕೊಡಲ್ಪಟ್ಟಿತ್ತು ಅಂತಾರೆ. ನಾರಾಯಣನಿಂದ ಕೊಡಲ್ಪಟ್ಟ ಪ್ರತಿಮೆ ಲಕ್ಷ್ಮೀನಾರಾಯಣನ ಸನ್ನಿಹಿತತ್ವ, ಲಕ್ಷ್ಮೀನಾರಾಯಣನಿಂದ ಸನ್ನಿಹಿತವಾಗಿ ಇತ್ತದು. ಅದರಿಂದ ಲಕ್ಷ್ಮೀನಾರಾಯಣ ಅಂತನೇ ಪ್ರಸಿದ್ಧ. ತಥಾಪಿ ವೇದವ್ಯಾಸೇನ ದಾಪಿತತ್ವ ವೇದವ್ಯಾಸ ಪ್ರತಿಮಾ ಇತ್ಯುಚ್ಯಂತೆ. ವೇದವ್ಯಾಸರಿಂದ ಕೊಡಲ್ಪಟ್ಟಿದ್ದು, ವೇದವ್ಯಾಸರಿಂದ ಸಾಕ್ಷಾತ್ ನಾರಾಯಣನೇ, ಅವರಿಂದ ಕೊಡಲ್ಪಟ್ಟಿದ್ದರಿಂದ ಅದು ವೇದವ್ಯಾಸರ ಪ್ರತಿಮೆಗಳು ಹಾಗೆ ಅಂತ. ಅತಃ ನ ವಿರೋಧ, ಯಾವುದು ವಿರೋಧ ಇಲ್ಲ ಹಾಗೆ ಅಂತ. ತಾಶ್ಚ ಶಿಲಾಹ ಅಷ್ಟಸಂಖ್ಯಾಕಾಹ ಅಂತ. ಇದನ್ನೇ 8 ವ್ಯಾಸಮುಷ್ಟಿಗಳು ಅಂತ ಕರೀತಾರೆ ನೋಡಿ. ಅದೇ ಅಷ್ಟ ಸಂಖ್ಯಾಕಾಹ ಜ್ಞೇಯಾಹ ತಚ್ಚೋಕ್ತಂ ವಾಯುಪುರಾಣೆ ಮಧ್ವಾವತಾರೆ. ವಾಯುಪುರಾಣದಲ್ಲಿ ಒಂದು ಮಾತಿದೆ ಅಂತ. ಇಷ್ಟ್ಯಾ ವ್ಯಾಸಾಶ್ರಮಂ ಗಚ್ಚನ್ ಮುಖ್ಯ ಪ್ರೇಷ್ಯೋ ಯಥೋ ಮರುತ್ ಪ್ರಣಿಪತ್ಯ ಮಹಾನ್ ಮಧ್ವಃ ವ್ಯಾಸಂ ನಿಜಗುರುಂ ಪರಂ. ವೇದವ್ಯಾಸರನ್ನು ನೋಡುವುದಕ್ಕಾಗಿ ಮಧ್ವಾಚಾರ್ಯರು ಬದರಿಗೆ ಹೋಗಿ ವೇದವ್ಯಾಸರನ್ನ ನಮಸ್ಕರಿಸಿದಾಗ ವಿಜ್ಞಾಯಾಮಾಸ ಭೂಮೌ ಸ್ವವ್ಯಾಪೃತ ಸುದುಷ್ಕರಂ ನಿಶಮ್ಯ ತಸ್ಯ ವಾಕ್ಯಾನಿ ವ್ಯಾಸಃ ಸರ್ವಾಂತರಾತ್ಮಕಃ ಸ್ವಾದಿಷ್ಟಾನಾನ್ ಪರಂಚಾಷ್ಟೌ ಗ್ರಾವಾಣಃ ಕೃಪೆಯಾ ದದೌ. 8 ಪ್ರತಿಮೆಗಳನ್ನ ವೇದವ್ಯಾಸರಿಗೆ ಮಧ್ವಾಚಾರ್ಯರಿಗೆ ಕೊಟ್ರು ಹಾಗೆ ಅಂತ ವಾಯುಪುರಾಣದಲ್ಲೂ ಕೂಡ ಇದು ಮಾತಿದೆ ಹಾಗೆ ಅಂತ. ಸ್ವಾದಿಷ್ಟಾನಾನ್ ಸ್ವಸ್ವರೂಪ ಲಕ್ಷ್ಮೀನಾರಾಯಣ ಸನ್ನಿಹಿತಾನಾನ್ ಗ್ರಾವಣಃ ಪಾಷಾಣಾನ್ ದದೌ ದಾಪಿತವಾನ್ ಇತಿ ಪ್ರಮಾಣಾರ್ಥ. ತನ್ನ ಲಕ್ಷ್ಮೀನಾರಾಯಣರ ಅಧಿಷ್ಠಾನ ಇರತಕ್ಕ ಆ 8 ಪ್ರತಿಮೆಗಳನ್ನ, ವ್ಯಾಸಮುಷ್ಟಿಗಳನ್ನ ಕೊಟ್ರು ಅಂತ ಆ ಪ್ರಮಾಣದ ಅರ್ಥ ಅಂತ ಹೇಳ್ತಾರೆ. ಅದರಿಂದ ಅದು ನಾರಾಯಣ ಕೊಟ್ಟದ್ದು, ವೇದವ್ಯಾಸರು ಕೊಟ್ಟದ್ದು ಇಬ್ರು ಒಂದೇ. ಅದರಿಂದ 2 ಹೆಸರು ಕೂಡ ಕೂಡುತ್ತದೆ, ಏನು ದೋಷ ಇಲ್ಲ ಹಾಗೆ. ದೋಷರಹಿತವಾದದ್ದು ಅದು ಅಂತ. ಅದರಿಂದ ಪ್ರಮಾಣಕ್ಕೆ ಅನುಗುಣವಾಗಿ ವೇದವ್ಯಾಸರ ವಿಶೇಷ ಸನ್ನಿಧಾನ ಇರತಕ್ಕ, ಲಕ್ಷ್ಮೀನಾರಾಯಣರ ವಿಶೇಷ ಸನ್ನಿಧಾನ ಇರತಕ್ಕ ಆ ವ್ಯಾಸಮುಷ್ಟಿಗಳನ್ನ ವೇದವ್ಯಾಸರು ಕೊಟ್ರು ಅಂತನೂ ಏನು ವಿರೋಧ ಇಲ್ಲ ಅಂತ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ